ಹಾಯ್, ವೆಲ್ಕಮ್ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂಡು ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ ಕಾಫಿ ಕುಡಿತಾ. ಬೆಳಗ್ಗೆ ಎದ್ದು ನಮ್ಮ ಪ್ಲಾಂಟ್ ಅಲ್ಲಿ ಒಳ್ಳೆ ಗ್ರೀನರಿ, ಅವುಗಳು ಅಲ್ಲಿ ಇರೋ ಪಕ್ಷಿಗಳು ಮತ್ತೆ ಈ ಜೇನು ಎಲ್ಲ ತುಪ್ಪ ಸವಿಯೋದನ್ನ ನಾವು ನೋಡ್ಕೊಂಡು ನಮ್ ದಿನನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ತುಂಬಾ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ನಾನು ಎನರ್ಜಿ ತಗೊಂಡು ಸ್ಪೋರ್ಟಿವ್ ಆಗಿ ಮಾಡ್ತಾ ಇದ್ದೀನಿ. ಮನೆಗೆ ಹೊರಟೆ ಹೋಗೋಣ ಬನ್ನಿ. ನಾನು ನಿಮ್ಗೆ ಇವತ್ತೊಂದು ಹೊಸ ಒಳ್ಳೆ ಲೊಕೇಶನ್, ಸೂಪರ್ ಆಗಿರೋ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ಹೊರಡಕ್ ಮುಂಚೆ ದೇವ್ರ ಕೈ ಮುಗಿಯೋಣ, ಸ್ನಾನ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೊರಟೆ. ಸೋಮವಾರ ಆಗಿರೋದ್ರಿಂದ ಮಾಮೂಲಿ ನಮ್ಮ ದೇವರು ನಮ್ಮ ಬಾಸ್ನ ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಬೇಡ್ಕೊಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಮ್ ವಿತ್ ದಿ ಸ್ಪೋರ್ಟ್. ಎಲ್ಲರೂ ಸ್ವಲ್ಪ ಲೈಕ್, ಶೇರ್, ಕಮೆಂಟ್ ದಯವಿಟ್ಟು ಮರಿದಂಗ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ಯಾರು ಕಮೆಂಟ್ ಮಾಡ್ತಾ ಇಲ್ಲ. ತಪ್ಪಿದ್ರೆ ಕಮೆಂಟ್ ಟಪ್ ಅಂತ ಹಾಕಿ, ರಪ್ ಅಂತ ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಿ. ಬನ್ನಿ, ನಾನು ಶಿವ ಪೂಜೆ ಮಾಡಿಕೊಂಡು ಮಂಗಳಾರತಿ ಮಾಡಿ ನಾನು ದರ್ಶನ ಮಾಡಿ, ನಾನು ದೇವ್ರ ದರ್ಶನ ಮಾಡಿಕೊಂಡು ನನ್ನ ಆಸೆಗಳನ್ನೆಲ್ಲ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತಲೂ ಬೇಡ್ಕೊಂಡು ನನ್ನ ದಿನ ಇವತ್ತು ಕುಣಿಗಲ್ ಕಡೆ, ನಮ್ಮ ನಡೆ ಕುಣಿಗಲ್ ಕಡೆ. ಬನ್ನಿ, ಜೊತೆ ಕರ್ಕೊಂಡು ಹೋಗ್ತೀನಿ. ಹೋಗಕ್ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ, ಮರ್ತ್ಬಿಟ್ಟಿದ್ದೀನಿ, ಪೆಟ್ರೋಲ್ ಇಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ರಾಕೆಟ್ ಬಂದಂಗೆ ಕುಣಿಗಲ್ಗೆ ಬಂದು ಯಮಾ ಶೋರೂಮ್ ಅಲ್ಲಿ ನಮ್ಮ ಹುಡುಗನ ಗಾಡಿ ಸರ್ವಿಸ್ ಇತ್ತು, ಮುಗಿಸ್ಕೊಂಡು ಹಂಗೆ ಒಂದು FZ ಬುಕ್ಕಿಂಗ್ ಇತ್ತು. ನನ್ನ ಫ್ರೆಂಡ್ ತಗೋಬೇಕು ಅಂತಿದ್ದೆ, ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ನಾನು ಅಲ್ಲಿಂದ ಹೊರಟಿದ್ ನೆಕ್ಸ್ಟ್ ಲೊಕೇಶನ್ ನಮ್ಮ ಬೇಬಿ ಕರ್ಕೊಂಡು. ನಮ್ಗೆ ಯಾಕೆ ಬೇರೆ ಬೇಕು, ನಮ್ಮ ಬೇಬಿ ಸಾಕು. ಅಲ್ಲಿಂದ ಹೊರಟೆ, ಟಕ್ ಅಂತ ಹೊರಟಿ. ಈ ಅಡ್ರೆಸ್ ನ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಮುಂದೆ ಬೇಕಾಗುತ್ತೆ. BH ರೋಡು ಟುವರ್ಡ್ಸ್ ಯಡಿಯೂರು, ಮಯೂರ ಬೇಕರಿ ಹತ್ರ ಲೆಫ್ಟ್ ಸೈಡ್ ತಗೋಬೇಕು, ಅಗ್ರಹಾರದಲ್ಲಿ. ಇಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಈಗ ಬರುತ್ತೆ, ನೀವೇ ಒಂದ್ಸರಿ ನೋಡಿ. ರಾಕ್ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ಅಂತ ಹೇಳಿ ಕುಣಿಗಲಲ್ಲಿ ಡ್ಯಾನ್ಸ್ ಕ್ಲಾಸ್ ಸೂಪರ್ ಆಗಿದೆ. ಹುಡುಗರೆಲ್ಲ ಹೈ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿ ಡ್ಯಾನ್ಸ್ ಕಲಿತಾ ಇದ್ರು. ಇದು ಸ್ವಲ್ಪ ಫಾಸ್ಟ್ ಮಾಡಿದೀನಿ ವಿಡಿಯೋ, ಬಟ್ ತುಂಬಾ ಲಾಂಗ್ ವಿಡಿಯೋ ಇತ್ತು ಅಂತ ಹೇಳಿ ಫಾರ್ವರ್ಡ್ ಮಾಡಿದೀನಿ. ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವರೇ ಮಾಸ್ಟ್ರು ಮತ್ತೆ ಈ ಅಕಾಡೆಮಿಯ ಓನರ್, ತುಂಬಾ ಫ್ರೆಂಡ್ಲಿ ಮನುಷ್ಯ. ಎಂಟ್ರಿಲೇ ನಮ್ಮ ಬಾಸ್ ದರ್ಶನ ಮಾಡಿಕೊಂಡು, ಇವ್ರು ನೋಡಿ, ಇವ್ರ ಮೊಮೆಂಟಮ್ಸು ಮತ್ತೆ ಪ್ರೈಸಸ್ಗಳು. ಅಪ್ಪು ಬಾಸ್, ದೇವ್ರು ಅಪ್ಪು ಬಾಸ್ ಇಲ್ಲೇ ಅವರೇ. ಡ್ಯಾನ್ಸ್ ಕಡೆ ಅಪ್ಪು ಬಾಸ್ ಆಬ್ವಿಯಸ್ಲಿ ಇರಬೇಕು. ಅವ್ರು ಇಲ್ಲದೆ ಹೋದ್ರೆ ಡ್ಯಾನ್ಸ್ಗೆ ಬೆಲೆ ಇಲ್ಲ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅವರೇ ನಂಬರ್ 1 ಟಾಪೆಸ್ಟ್ ಡ್ಯಾನ್ಸರ್. ನಾನು ನೋಡ್ದಂಗೆ ಈಗ ಮುಂದೆ ಇನ್ನ ಯಾರು ಬಂದಿಲ್ಲ. ನೋಡೋಣ ಮುಂದೆ ಅವ್ರನ್ನ ಕಾಂಪೀಟ್ ಮಾಡಕ್ ಯಾರು ಸದ್ಯ ಯಾರ ಕೈಲೂ ಆಗಲ್ಲ. ಅಲ್ಲಿಂದ ಬರ್ತಿದ್ದಂಗೆ ನಮ್ಮ ಬಾಸ್ ಚಿತ್ರ ಬರ್ದವ್ರೆ, ಎದ್ದಿ ಕಾಣಿಸ್ತಾ ಇದೆ. 3D ಬರ್ದವ್ರೆ, ಕ್ರೇಜಿ ಆಗಿತ್ತು, ಮಾತ್ರ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ CC ಕ್ಯಾಮ್ರಾ ಮತ್ತೆ ಸೇಫ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗಿದೆ. ಸ್ಟೂಡೆಂಟ್ಸು ಗಳಿಗೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಮತ್ತೆ ಡಿಸಿಪ್ಲಿನ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವರೇ ರಾಕಿ ಮಾಸ್ಟರ್ ಅಂತ, ಈ ಅಕಾಡೆಮಿ ಇವ್ರದೇನೆ. ಯಾರೋ ಒಬ್ರು ಅಡ್ಮಿಷನ್ ನಡೀತಾ ಇತ್ತು, ನಾನು ಅವ್ರು ಡಿಸ್ಟರ್ಬೆನ್ಸ್ ಬೇಡ ಅಂದ್ಬಿಟ್ಟು ಅಲ್ಲಿಂದ ಮೂವ್ ಆದೆ. ಬನ್ನಿ, ಹೆಂಗೆ ಇವ್ರದ್ದು ಶೀಲ್ಡ್ಗಳು ಎಲ್ಲ ನೀವು ಒಂದ್ಸರಿ ನೋಡಿ. ಹೊರಟೆ, ಒಂದೊಂದು ಮೂಮೆಂಟ್ಸು ಮತ್ತೆ ಒಂದೊಂದು ಪ್ರೈಸಸ್ ಎಲ್ಲ ಸೂಪರ್ ಆಗಿದೆ. ಏನ್ ಕಮ್ಮಿ ಇದಾವೆ ಅನ್ಕೊಂಡಿದ್ದೀರಾ? ಒಂದ್ಸರಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಹೆಂಗಿದೆ ಅಂತ. ಹೆಚ್ಚು ಕಡಿಮೆ 115 ಜನ ಏನೋ ಡ್ಯಾನ್ಸರ್ಸ್ ಅಂದ್ರೆ ಹುಡುಗರು ಇದ್ದಾರೆ. ಅವ್ರಂದ್ರೆ ಈಗ ಕಲಿತಾ ಇದ್ದಾರೆ, ಬಟ್ ಫ್ಯೂಚರ್ ಡ್ಯಾನ್ಸರ್ಸ್ ಗಳು ಅವರೆಲ್ಲ. ಬಟ್ ಎಲ್ಲ ಡ್ಯಾನ್ಸಿಂಗ್ ಕಲ್ಸೋದೆಲ್ಲ ಮುಂದೆ ಬರುತ್ತೆ ನೋಡಿ. ಕ್ರೇಜಿಯಾಗಿ ಮಾಡ್ತಾರೆ ಒಬ್ಬೊಬ್ರು ಹುಡುಗರು ಮಾತ್ರ. ಏನ್ ಡ್ಯಾನ್ಸ್ ಅಂತೀರಾ, ಬೆಂಕಿ ಬೆಂಕಿ ಹುಡುಗರುಗಳು. ಇಲ್ಲಿ ಬಂದ್ರೆ ನಟರಾಜ್ ಅದು ಡ್ರಾಯಿಂಗ್ ಬರ್ದಿದ್ದಾರೆ. ಮತ್ತೆ ರಾಕ್ ಸ್ಟೈಲ್ ಅಕಾಡೆಮಿ ಅಂತ ಹೇಳಿ ಅದ್ರ ಕೆಳಗೆ ಶಿವಂದು ಬೆಂಕಿ, ಅದನ್ನು ಸೂಪರ್ ಬಿಡಿ. ಅದಾದ್ಮೇಲೆ ಇಲ್ಲಿ ಫಿನಿಕ್ಸ್ ಫೈರ್ ಬರ್ಡ್, ಅದ್ರ ಕೆಳಗಿರೋ ಚಿಕ್ಕ ಪುಟ್ಟ ಫಿನಿಕ್ಸ್ ಮರಿಗಳ ತರ ಹುಡುಗರು, ಅವರೆಲ್ಲ ಸೆಕೆಂಡ್ ಬ್ಯಾಚು. ಅವ್ರದೆಲ್ಲ ನಾನು ಹೋಗೋಷ್ಟಾಗಲೇ ಡ್ಯಾನ್ಸಿಂಗ್ ಮುಗ್ದೋಗಿತ್ತು. ತುಂಬಾ ಕ್ಯೂಟು, ಎಷ್ಟು ಚೆನ್ನಾಗಿ ಅಲ್ಲಿ ನೋಡಿ. ಅವ್ರದೇ ಆದ ಸ್ವರ್ಗದಲ್ಲಿ ಇದು ಅವ್ರು ಕುಂತ್ಕೊಳ್ಳೋಕೆ, ಮತ್ತೆ ಯಾರು ಪೇರೆಂಟ್ಸ್ ಬಂದ್ರೆ ಇಲ್ಲಿ ರೆಸ್ಟ್ ಮಾಡೋಕೆ ಸ್ಪೇಸ್ ಇದೆ. ಅದಾದ್ಮೇಲೆ ಒಳ್ಳೆ ಕೋಚರ್ಸ್ ಗಳಿದ್ದಾರೆ, ಒಳ್ಳೆ ಮಾಸ್ಟ್ರು, ಮತ್ತೆ ತುಂಬಾ ಫ್ರೆಂಡ್ಲಿ ಮಾಸ್ಟ್ರು. ಎಲ್ಲರ ಜೊತೆ ಸಖತ್ತಾಗಿ ಮಾತಾಡ್ತಾರೆ. ನನ್ಗಂತೂ ಅವ್ರ ಜೊತೆ ಅವ್ರದ್ದೊಂದು ಇಂಟರ್ವ್ಯೂ ತಗೊಂಡೆ, ತುಂಬಾ ಖುಷಿ ಆಯ್ತು. ಮುಂದೆ ಇಂಟರ್ವ್ಯೂ ಬರುತ್ತೆ, ಸ್ಕಿಪ್ ಮಾಡ್ದಂಗ್ ನೋಡಿ. ಇವರೇ ಡ್ಯಾನ್ಸ್ ಮಾಸ್ಟ್ರು. ಏನ್ ಪೇಷಂಟಿಕ್ ಆಗಿ ಒಬ್ಬೊಬ್ರು ಹುಡುಗರ್ಗೂ ಒಂದೊಂದು ಸ್ಟೆಪ್ನು ನೀಟಾಗಿ 10 ಸರಿಯಾದ್ರು ಹೇಳ್ಕೊಡೋಕೆ ನಮ್ಮ ಮಾಸ್ಟ್ರು ರೆಡಿ. ಸೂಪರ್ ಬೆಂಕಿ ಮಾಸ್ಟ್ರು. ಕೋಚರ್ ಅದು ಇಬ್ರು ಕೋಚರ್, ಇವರು ಡ್ಯಾನ್ಸರೇ, ಬಟ್ ಇವರು ಅವತ್ತು ಮಾಡ್ತಾ ಇರ್ಲಿಲ್ಲ. ಅವರ ಮಾವ ಆಗ್ಬೇಕು ಅವರು. ಅವ್ರು ಡ್ಯಾನ್ಸ್ ಇದು ಮಾಡ್ತಾ ಇದ್ರು. ನನಗೆ ತುಂಬಾ ಇಂಟ್ರೆಸ್ಟ್ ಆಯ್ತು ಇವ್ರ ಮೇಲೆ. ಇವ್ರದ್ದೊಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ನಾನೊಂದು ಯೋಚನೆ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ಅಲ್ಲಿ ಇವ್ರದ್ದೊಂದು ಇಂಟರ್ವ್ಯೂ ತಗೊಂತೀನಿ. ಇಂಟರ್ವ್ಯೂ ಅಂದ್ರೆ ವ್ಲಾಗಿಂಗ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ ಹಂಗೇನಿಲ್ಲ. ಇಲ್ಲಿ ಲೈಫ್ ನಮ್ ಪ್ಯಾಷನ್. ಯೂಟ್ಯೂಬ್ ಅಂದ್ರೆ ಪ್ಯಾಷನ್. ನಿಮ್ದು ಏನ್ ಅನ್ಸುತ್ತೆ ಅದನ್ನ ತೋರ್ಸೋದೇ ಯೂಟ್ಯೂಬ್. ಇಟ್ಸ್ ಯುವರ್ ಟ್ಯೂಬ್. ನಿಮ್ಮ ಮೆದುಳಿನ ಶಕ್ತಿ ಒಳಗಿರುತ್ತೆ, ಅದನ್ನ ನೀವು ಜನಗಳ ಮುಂದೆ ತರಬೇಕು. ಜನ ಏನ್ ಅನ್ಕೊಂತಾರೋ ಅಂತ ನೀವು ಯಾವ್ದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬಿಡಿ. ಬನ್ನಿ, ಇಟ್ಸ್ ಓಕೆ, ಅದನ್ನ ಬಿಟ್ಬಿಡಿ. ಇಲ್ಲಿ ನೋಡಿ ಡ್ಯಾನ್ಸ್ ನ ಹೆಂಗೆ ಹೇಳ್ಕೊಡ್ತಾ ಇದ್ದಾರೆ, ಎಷ್ಟು ನೀಟಾಗಿ.
ಇದು ಫಸ್ಟ್ ಸ್ಟೆಪ್. ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದ್ಮೇಲೆ ಹುಡುಗರಿಗೆ ಹೇಳ್ಕೊಡ್ತಾರೆ. ಸ್ಪಾಟ್ ಕೊರಿಯೋಗ್ರಫಿಂಗ್ ಮಾಡೋದು ಇವರು ಕೊರಿಯೋಗ್ರಫಿನ ಸುಮಾರು ಫಿಲಮ್ಗಳಲ್ಲೆಲ್ಲ ಮಾಡಿದ್ದಾರೆ. ಅದನ್ನ ನಾನು ಅವ್ರ ಇಂಟರ್ವ್ಯೂ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ವಿತ್ ಯೋರ್ ಸಪೋರ್ಟ್ ಡ್ಯಾನ್ಸ್ ಶುರು ಆಯ್ತು ನೋಡಿ. ಸಖತ್ತಾಗಿರೋದು. ಏನ್ ಫ್ಲಿಪ್ ಹೊಡಿತಾರೆ ಅಂತಿರೋ ಹುಡುಗರುಗಳು ಅಲ್ಲೋಗಿ ನೋಡ್ಬೇಕು ಒಂದ್ಸರಿ. ನಿಮ್ ಹುಡುಗರ್ನ ಸೇರಿಸಿ ಇಂಥ ಆಕ್ಟಿವಿಟಿ ಇಲ್ಲೆಲ್ಲ ಎಲ್ಲಾರನು ಸ್ವಲ್ಪ ಈಗೇನೆಲ್ಲ ಹುಡುಗರು ಬರೀ ಮೊಬೈಲು ಅಂತಾನೆ ಕೊಡ್ತಾ ಇದೀರಾ. ಇಂಥ ಸೋಷಿಯಲ್ ಆಗಿರೋದು ಮತ್ತೆ ಹುಡುಗರ ಜೊತೆ ಎಲ್ಲ ಬೆರೆಯಕ್ಕೆ ಇಂಥ ಟೈಮ್ ಸಿಗುತ್ತೆ. ಮೊದ್ಲು ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ಬರೀ ಸಂಜೆ ಆದ್ರೆ ಬರೀ ಆಟಗಳು ನಾವು ಅಷ್ಟು ಫಿಸಿಕಲ್ ಆಡಿರೋ ಆಟಗಳು ಸದ್ಯಕ್ಕೆ ನನ್ಗನ್ನಿಸ್ತಂಗೆ ಈಗಿನ ಜನರೇಷನ್ ಆಡಕ್ ಆಗಲ್ಲ. ಅಷ್ಟು ಫಿಸಿಕಲ್ ಗೇಮ್ಸ್ ಆಡ್ತಿದ್ದೋ. ಈಗಿರೋರೆಲ್ಲ ನಾನೇ ನೋಡ್ತಾ ಇದ್ದೀನಿ ಎಲ್ಲಾರು ಅಷ್ಟೇ ಮೊಬೈಲ್ ತುಂಬಾ ಅಡಿಕ್ಷನ್ ಬಿದ್ದಿದ್ದಾರೆ. ದಯವಿಟ್ಟು ಅದನ್ನ ಡೈವರ್ಟ್ ಮಾಡೋಕ್ಕೆ ಅಂತ ಡ್ಯಾನ್ಸ್ ಕ್ಲಾಸ್ಗಳಿಗೆ ತಪ್ಪದೆ ನಿಮ್ಮ ಮಕ್ಕಳುಗಳನ್ನ ಅಂತ ಮೊಬೈಲಿಂದ ಡೈವರ್ಟ್ ಮಾಡೋಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ದಯವಿಟ್ಟು ಡ್ಯಾನ್ಸ್ ಕ್ಲಾಸ್ಗೆ ಇಲ್ಲ ಬೇರೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಅವ್ರನ್ನ ಬ್ಯುಸಿ ಮಾಡಿ. ಪ್ಲೀಸ್ 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 ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೈಗೆ ಮೊಬೈಲ್ ಅಂತೂ ಕೊಡಬೇಡಿ. ಓಕೆ ಬನ್ನಿ, ಇಟ್ಸ್ ಓಕೆ. ಅದು ನಿಮ್ಮ ವೈಯಕ್ತಿಕ, ನಾನು ರೆಫರ್ ಮಾಡ್ಬೋದು, ಅದು ನಿಮ್ಮ ಖುಷಿ ಅಂಥೇಳಿ ಇಲ್ಲಿ ಈ ಕ್ಲಾಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಸ್ಟ್ರು ಸ್ಪಾಟ್ ಕೊರಿಯೋಗ್ರಫಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಅವರು ಫಸ್ಟು ಸ್ಟೆಪ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ವಿತಿನ್ ಸೆಕೆಂಡಲ್ಲಿ ಅವ್ರಿಗೆ ಹೇಳ್ತಿದ್ದಂಗೆ ಆ ಹುಡುಗರುಗಳು ಅದನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಪೊಸಿಷನ್ ತೊಗೊಂಡು ಅಷ್ಟಷ್ಟು ಬೇಗ ಟ್ರೈನ್ ಅಪ್ ಆಗ್ತಾಯಿದ್ರು. ಅಷ್ಟೇ ಬೇಗ ಅವ್ರು ಮಾಡ್ತಾಯಿದ್ರು, ಸುಮ್ಮನೆ ನಿಂತ್ಕೋತಾ ಇರಲಿಲ್ಲ. ಅವ್ರು ಮಾಡೋದನ್ನು ನೋಡಿ ಇವರು ಅವ್ರು ಜಸ್ಟ್ ಟ್ರೈ ಮಾಡೋರು. ಸೆಕೆಂಡ್ ಇದಕ್ಕೇನೆ ಟಕ್ಕಂತ ಅವ್ರ ಸಮಕ್ಕೆ ಸ್ಟೆಪ್ ಮಾಡ್ತಾಯಿದ್ರು. ಈ ವಯಸ್ಸಿಗೆ ಅಂದರೆ ಅವ್ರ ಸಮಕ್ಕೆ ಅನ್ನೋದಕ್ಕಿಂತ ಬಟ್ ಬೆಟರಾಗಿ ಓಕೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಆ ಹುಡುಗರಿಗೆ ಹೆಂಗೆ ಬೇಕಂಗೆ ನೀಟಾಗಿ ಅಷ್ಟೇ ನೀಟಾಗಿ 1 2 3 4 5 6 7 8 ಅಂತ ಆ ಥರ ಕೌಂಟಿಂಗಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಡ್ಯಾನ್ಸು ಅದನ್ನು ಅಷ್ಟೇ, ಅದು ಹೋಗ್ತಾ ನೋಡಿ ಹೆಂಗೆ ಬರ್ತಾ ಇದೆ ಡ್ಯಾನ್ಸ್ ಸ್ಟೆಪ್ಗಳು ಅಂತ. ಹುಡುಗರುಗಳು ನೋಡಿ ಅವ್ರು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ ಮಾಸ್ಟರ್ ಮಾಡೋ ಸ್ಪೀಡ್ಗೇ ಮಾಡ್ತಾ ಇರ್ಬೇಕು. ಸೂಪರಾಗಿ ಮಾಡ್ತಿದ್ರು ಬಿಡಿ. ಎಲ್ಲ ಒಂದೇ ಸಮಕ್ಕೆ ಕೌಂಟಿಂಗಲ್ಲಿ ಸ್ಟೆಪ್ ಹಾಕೋದು. ಮತ್ತು ಈ ಕಡೆ ಬಂದರೆ ಇಲ್ಲಿ ಅಟೆಂಡೆನ್ಸ್ ಫಸ್ಟ್ ಬ್ಯಾಚ್ ಅವ್ರದನ್ನು ಅಟೆಂಡೆನ್ಸ್ ನಮಸ್ಕಾರವನ್ನು ಮುಗಿತಿದ್ದಂಗೆ ಮಾಸ್ಟ್ರು ನನ್ನ ಆ ಸ್ಟೂಡೆಂಟ್ಸ್ಗಳಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅದ್ರ ಬಗ್ಗೆ ಒಂದು ಕ್ಲಿಪ್. ಹಾಗೆ ಮಕ್ಕಳ ಜೊತೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಚಾನಲ್ ಬಗ್ಗೆ ಹೇಳ್ತೀನಿ. ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಹೆಸರು ಬಂದು ಸಂಚಾರಿ.1996 ಅಂತೇಳಿ. ಇವತ್ತು ಮಾಡಿದ ಬ್ಲಾಗ್ ಎಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲೆ ಹಾಗೇನೆ ಅಲ್ಲಿ ಒಂದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಆ ಮಕ್ಕಳುಗಳ ಜೊತೆ ಆ ಬರ್ಡೇ ಸೆಲೆಬ್ರೇಷನ್ ಮಾಡೋ ಚೆನ್ನಾಗಿತ್ತು. ನಮ್ಮ ಚೈಲ್ಡ್ಹುಡ್ ಮೆಮೊರಿಯಲ್ ಆಗಿ ಜ್ಞಾಪನ ಆಗೋಯ್ತು. ಅಷ್ಟು ಜನ ಮಕ್ಕಳು ಮಧ್ಯ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ಮತ್ತು ಸೆಲೆಬ್ರೇಷನ್ ಮುಗಿತಿದ್ದಂಗೆ ಮಾಸ್ಟ್ರು ಎಲ್ಲರಿಗೂ ಫ್ರೆಂಡ್ಶಿಪ್ ಶೇಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ರು ನೋಡಿ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನೀವು ಹುಡುಗರೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಎಲ್ಲರಿಗೂ. ಚೆನ್ನಾಗಿದೆ, ಇದೊಂಥರ ಡಿಫ್ರೆಂಟ್ ಆಗಿದೆ. ಅದು ಮುಗಿತಿದ್ದಂಗೆ ಪೇರೆಂಟ್ಸ್ಗಳೆಲ್ಲ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು. ತುಂಬ ಲೇಟ್ ಆಗ್ಬಿಟ್ಟು ಸ್ವಲ್ಪ ಸೆಲೆಬ್ರೇಷನ್ ಮತ್ತು ನನ್ನ ವ್ಲಾಗಿಂಗ್ ಎಲ್ಲ ಇದ್ದಿದ್ದರಿಂದ
ಅಲ್ಲೇ ಪೇರೆಂಟ್ಸ್ ವೆಯ್ಟ್ ಮಾಡ್ತಾ ಇದ್ರು. ಎಲ್ಲ ಅವ್ರ ಮಕ್ಕಳು ಕರ್ಕೊಂಡು ಹೋದ್ರು. ಅವ್ರ ಪೇರೆಂಟ್ಸ್ ಬಂದಿದ್ರೆ ಮಾತ್ರ ಹೊರಗಡೆ ಕಳಿಸ್ತಾರೆ ಹೊರತು ಇನ್ಯಾವುದೇ ಕಾರಣಕ್ಕೆ ಯಾರು ಹೊರಗಡೆ ಹೋಗಿಲ್ಲ. ಯಾರು ಪೇರೆಂಟ್ಸ್ ಬಂದಿದ್ದಾರೆ ಅವ್ರನ್ನೇ ಐಡೆಂಟಿಫೈ ಮಾಡಿ ಅವ್ರ ಜೊತೆ ಕಳಿಸ್ಕೊಡ್ತಾರೆ. ಹಾಗೆ ಪೀಸ್ ಬುದ್ಧನ್ನ ನೋಡ್ತಾ ಇವತ್ತಿನ ಕ್ಲಾಸ್ ಕ್ಲೋಸ್ ಆಯಿತು ಅಂತೇಳಿ ನಮ್ಮ ಮಾಸ್ಟರ್ ಒಂದು ಇಂಟರ್ವ್ಯೂ ತಗೊಂಡು ಈ ವ್ಲಾಗ್ನ ಹೇಗಿದೆ ಅಂತ ನೀವು ಹೇಳಿ. ನೋಡಿ ಇವ್ರದ್ದು ಮೂಮೆಂಟ್ಸ್ಗಳು ಮತ್ತು ಪ್ರೈಸಸ್ಸು, ನಮ್ಮ ಅಪ್ಪು ಬಾಸ್ ಡ್ಯಾನ್ಸ್ ಅಂದರೆ ಅಪ್ಪು ಬಾಸ್ ಇರ್ತಾರೆ, ಅವ್ರದ್ದು ಮೂಮೆಂಟ್ ನೋಡಿ ಎಷ್ಟು ಕ್ರೇಜಿ ಆಗಿದೆ, ಚೆನ್ನಾಗಿದೆ. ನಂದು ಯೂಟ್ಯೂಬ್ ಚಾನಲ್ ಇದೆ sanchari.1996 ಅಂತೇಳಿ. ನಾನು ಅಂದಿವೆ ಕುಣಿಗಲ್ ಟು ತುಮಕೂರು ಹೋಗ್ತಾ ಇದ್ದೆ. ಅವಾಗ ನಿಮ್ದಲ್ಲಿ ಎಲ್ಲ ಫ್ಲೆಕ್ಸ್ ಬೋರ್ಡ್ಗಳು ನೋಡ್ಕೊಂಡು ಬಂದೆ, ಹೆಂಗಿದೆ ಏನು ಕ್ಲಾಸಸ್ ಏನಂತ ನೋಡ್ಕೊಂಡು ಹಂಗೆ ನನಗೂ ಒಂದು ವ್ಲಾಗ್ ಆಗುತ್ತೆ ಅಂತ ಅನ್ಕೊಂಡು ಬಂದೆ. ಚೆನ್ನಾಗಿತ್ತು, ಎಲ್ಲ ಹುಡುಗರೆಲ್ಲ ತುಂಬಾ ಕ್ರೌಡ್ ಆಗಿದ್ದಾರೆ. ಹೆಂಗಿದೆ ಸರ್ ಬಿಸ್ನೆಸ್? ತುಂಬಾ ಚೆನ್ನಾಗಿ ನಡೀತಾ ಇದೆ ಓಕೆ ಸರ್. ಕುಣಿಗಲ್ ನಮ್ದೊಂದು ಮುಂಚೆಯಿಂದ ಒಂದೇ ಕ್ಲಾಸ್ ಇರೋದು. ಓಕೆ, 9 ವರ್ಷ ಆಯ್ತು. 9 ವರ್ಷ ಆಯ್ತು. ಓಕೆ, ಕಂಗ್ರಾಚುಲೇಷನ್ ಸರ್. ಅದಕ್ಕೆ ಈಗ 150 ಮೆಂಬರ್ಸ್ ಇದ್ದಾರೆ. ಓಕೆ ಓಕೆ, 3 ಬ್ಯಾಚಸ್ ಮಾಡಿ 3 ಬ್ಯಾಚಸ್ ಮಾಡಿದ್ದೀರಾ. ಓಕೆ, ಮತ್ತೆ ಇದು ಆಗ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಮಾಸ್ಟರ್ ಅವರು, ಎಷ್ಟು ಜನ ಮಾಸ್ಟರ್ ಸರ್ ಟೋಟಲ್? ಟೋಟಲ್ ಇಬ್ರು ಇದ್ದಾರೆ. 2 ಬ್ಯಾಚ್ ಮಾಡಿದ್ದೀರಾ ಇಲ್ಲ ಸಿಂಗಲ್? 3 ಬ್ಯಾಚಸ್. ಮಾರ್ನಿಂಗ್ ಈವ್ನಿಂಗ್ 2 ಓಕೆ, ಅದು ಟೈಮ್ ಶೀಟ್ ಕೊಟ್ಟಿದ್ದಾರೆ, ಅದನ್ನ ಆಡ್ ಮಾಡ್ತೀನಿ. ಮತ್ತೆ ಹೆಂಗಿದೆ ಸರ್, ಎಲ್ಲೆಲ್ಲಿ ನಿಮ್ಮ ಹುಡುಗರು ಎಲ್ಲೆಲ್ಲಿ ಹೋಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ? ಆಲ್ರೆಡಿ ಒಂದು 4-5 ಸ್ಟೇಜಸ್ ಹೋಗ್ತಾರೆ. Okay, ಮೇನ್ ಸ್ಟೇಜಸ್ okay. ರಾಕ್ ಸ್ಟಾರ್ ಕಲಾೋತ್ಸವ ಅಂತ Okay, okay. ವರ್ಷ ಮಾಡಬೇಕು ಅಂತ ಬಿಫೋರ್ ಹೋದ ವರ್ಷ ಒಂದು ಪ್ಲಾನ್ ಮಾಡಿದ್ದು. ಓಕೆ, ಅದು ತುಂಬಾ ಸಕ್ಸಸ್ ಆಗಿ ನಡೀತು. Okay, congrats, sir. ಮಾಸ್ಟರ್ಗಳೆಲ್ಲ ಬಂದಿದ್ರು. Okay. ಎಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಅದನ್ನ ಪೇರೆಂಟ್ಸ್ ಗೆಲ್ಲ ಒಪಿನಿಯನ್ ನೋಡಿ ನೆಕ್ಸ್ಟ್ ವರ್ಷನೂ ಮಾಡ್ಬೇಕು ಅಂತ ಪ್ಲಾನ್ ಹಾಕಿದ್ದೀವಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ ಸರ್. ಕಂಟಿನ್ಯೂ ಆದ್ರೆ ಚೆನ್ನಾಗಿ ಮಾಡ್ಬೇಕು ಅಂತ ಪ್ಲಾನ್ ಆಗಿದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಕಲಾಸ್ ಕನ್ನಡಗೆ ಒಂದು 2-3 ಜನ ನಮ್ಮ ಕ್ಲಾಸ್ ಕಡೆಯಿಂದ ಹೋಗಿದ್ದಾರೆ. ನೆಕ್ಸ್ಟ್ ಆಡಿಷನ್ ಎಲ್ಲ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಎಲ್ಲ ನೋಡಿದೆ, ಚೆನ್ನಾಗಿ ಮಾಡ್ತಾ ಇದ್ರು ಹುಡುಗರೆಲ್ಲ, ತುಂಬಾ ಸ್ಪೋರ್ಟಿವ್ ಆಗಿದ್ದಾರೆ. ಚೆನ್ನಾಗಿದೆ ನಿಮ್ ಡ್ಯಾನ್ಸ್ ಕ್ಲಾಸ್ ನೋಡೋಕೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಎಲ್ಲ ಡಿಸೈನ್ಸ್ ಮತ್ತೆ ಮೆಡಲ್ಸ್ ಗಳು ನೋಡಿದೆ, ತುಂಬಾ ಮೆಡಲ್ಸ್ ಸ್ಕೂಲಲ್ಲಿ ಬಂದಿರೋದು. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಹುಡುಗರು ತುಂಬಾ ಹೆಂಗಾಗಿ ಆಕ್ಟಿವ್ ಆಗಿ ಚೆನ್ನಾಗಿದೆ. ಮಾಸ್ಟರ್ನು ಮಾತ್ರ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಪೇಷನ್ಸ್ ಇದೆ. ತುಂಬಾ ಖುಷಿ ಆಯ್ತು ಸರ್ ಬಂದು ನಿಮ್ದು ಒಂದು ಇಂಟರ್ವ್ಯೂ ತಗೊಂಡಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಮಸ್ತೆ ಮಾಸ್ಟರ್, ಪ್ರಶಾಂಕ್ ಅಂತ ಹೇಳಿ ನನ್ನ ಹೆಸರು. ನೆನೆ ನಿಮ್ನ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನಿಮ್ನ ನೋಡಿದೆ, ಸ್ವಲ್ಪ ಇಂಪ್ರೆಸ್ ಆಯ್ತು. ನಿಮ್ ಬಗ್ಗೆ ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತೇಳಿ ಇವತ್ತು ನಿಮ್ನ ಮೀಟ್ ಮಾಡಕ್ ಬಂದೆ. ನೀವು ಅಷ್ಟೇ ಪ್ರೀತಿಯಿಂದ ಓಕೆ ಅಂತ ಹೇಳಿ ಬಂದಿದ್ದೀರಾ. ನಂದು ಪ್ರಶಾಂಕ್ ಸಂಚಾರಿ .1996 ಅಂತ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಿಮ್ ಸ್ವಲ್ಪ ತಿಳ್ಕೊಳ್ಳೋದು ಮತ್ತೆ ನಮ್ಮ ವೀಕ್ಷಕರಿಗೂ ಅದ್ರ ಬಗ್ಗೆ ತಿಳಿಸೋದು ನನ್ನ ಇಚ್ಛೆ. ಅದ್ರ ಬಗ್ಗೆ ನೀವು ನಿಮ್ದೊಂದೆರಡು ಮಾತು ಹೇಳ್ಬೇಕು. ಮತ್ತೆ ಹೌದು, ನೀವೇನ್ ಮಾಡಿದೀರಾ, ಮತ್ತೆ ಸರ್ ಏನ್ ಮಾಡಿದೀರಾ ಅನ್ನೋದ್ಕಿಂತ ನಿಮ್ ಸ್ಟೂಡೆಂಟ್ಸ್ ನಿಮ್ ಡ್ಯಾನ್ಸ್ ಕ್ಲಾಸ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನನ್ಗೇನು ತಿಳಿದಿಲ್ಲ. ನೀವು ಒಂಚೂರು ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋರು ನಮ್ಮ ವೀಕ್ಷಕರು ಅದ್ರ ಬಗ್ಗೆ ತಿಳ್ಕೊಂತಾರೆ. ಫಸ್ಟ್ ನಿಮ್ಮ ಹೆಸರು, ನೀವು ಎಲ್ಲ ನಿಮ್ ಬಗ್ಗೆ ರಿವ್ಯೂ ಮಾಡ್ಕೊಳ್ಳಿ. ನನ್ನ ಹೆಸರು ಶಿವಕುಮಾರ್ ಅಂತ. ಓಕೆ, ನಾನು ಪ್ರೊಫೆಷನಲ್ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅಂದ್ರೆ ಒಂದು 10 years ಇಂದ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಈಗ ನನಗೆ 38 years. ಓಕೆ, ಒಂದು 28 years ಇಂದ ಕಂಪಲ್ಸರಿ ರನ್ನಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. Okay. ನನಗೆ ಮಾಸ್ಟರ್ ಬಂದು ನಮ್ಮ ಅಕ್ಕ, ಓಕೆ, ಸೂಪರ್ ಮಾಸ್ಟರ್. ಸ್ವಂತ ಅಕ್ಕನೇ. ನನ್ನ ರಿಲೇಟಿವ್ ಅಲ್ಲಿ ಒಂದು 4-5 ಜನ ಡ್ಯಾನ್ಸರ್ಸ್ ಇದ್ದಾರೆ. ಓಕೆ, ಅವ್ರಿಗೆಲ್ಲ ಒಂದು ಲೆಕ್ಕಾಚಾರಕ್ಕೆ ಹೇಳ್ಕೊಟ್ಟಿದ್ದೀನಿ. ಓಕೆ ಮಾಸ್ಟರ್. ನಾನೊಂದು 75 ಮೂವಿ ಮಾಡಿದ್ದೀನಿ ಸೈಡ್ ಡ್ಯಾನ್ಸರ್ ಆಗಿ. ಓಕೆ, ಸೂಪರ್ ಮಾಸ್ಟರ್, ಕಂಗ್ರಾಟ್ಸ್. ದರ್ಶನ್ ಸರ್ ಜೊತೆ, ಹಾ. ಯಶ್ ಸರ್ ಜೊತೆಲಿ, ಓಕೆ, ಓಕೆ, ಸುದೀಪ್ ಸರ್ ಜೊತೆಲಿ ಎಲ್ಲ Okay. ತುಂಬಾ ಮಾಡಿದ್ದೀನಿ. ಓಕೆ ಮಾಸ್ಟರ್. ಅಂದ್ರೆ ಅದನ್ನ ಆ ಫೀಲ್ಡ್ ನ ಬಿಟ್ಬಿಟ್ಟು ನಾನೀಗ ಸ್ವಂತ ಕ್ಲಾಸ್ ಮಾಡ್ಕೊಬೇಕು ಅಂತ ನಾನು ಹಿರಿಯೂರಿಗೆ ಬಂದು ಅಲ್ಲೂ ಕ್ಲಾಸ್ ಮಾಡಿದ್ವಿ. ಓಕೆ, ಓಕೆ ಈಗ ಇಲ್ಲಿ ಪ್ರೆಸೆಂಟ್ ಒಂದು ಕುಣಿಗಲ್ ಒಂದು ಕ್ಲಾಸ್ ಇದೆ. ಓಕೆ ಮಾಸ್ಟರ್. ಕುಣಿಗಲ್ ಕ್ಲಾಸ್ ಮಾಡಿರೋ ಮಕ್ಕಳುಗಳೆಲ್ಲ ಡಿಕೆಡಿ ಹತ್ತಿದ್ದಾರೆ. ಓ, ಸೂಪರ್ ಮಾಸ್ಟರ್. ಅಂದ್ರೆ ಕಂಟೆಸ್ಟೆಂಟ್ ಆಗಿ ಮಾಡ್ಸಿಲ್ಲ, ಇನ್ನು ಹ್ಮ್, ಕಂಟೆಸ್ಟೆಂಟ್ okay. ಆಗಿ ನೆಕ್ಸ್ಟ್ ತಗೊಂಡು ನೆಕ್ಸ್ಟ್ ತಗೋತಾರೆ. ಓಕೆ ಮಾಸ್ಟರ್, ಒಂದು ನೋಡಿದೆ ಅನುಭವ ಆಗ್ಲಿ. ಹುಡುಗರೆಲ್ಲ ಹಾ, ಚೆನ್ನಾಗಿ ಒಂದು ಸ್ಪೋರ್ಟಿವ್ ಅನುಭವ ಆಗ್ಲಿ ಅಂತ ಬಿಟ್ಟಿದೀವಿ. ಓಕೆ ಮಾಸ್ಟರ್. ನೆಕ್ಸ್ಟ್ ಒಂದು ಕಾಂಪಿಟೇಷನ್ಸ್ ಸುಮಾರು ಹೊಡೆದಿದೀವಿ. ಓಕೆ ಮಾಸ್ಟರ್. ತುಮಕೂರು, ಹ್ಮ್. ಮಂಗಳೂರು ಓಕೆ ಅದೆಲ್ಲ ಮಾಸ್ಟರ್. ಹೊಡೆದಿದ್ದೀವಿ. ಓಕೆ ಮಾಸ್ಟರ್. ಇನ್ನು ಬೆಳವಣಿಗೆ ಆಗ್ಲಿ ಅಂತ ಇಲ್ಲ, ಮಾಡ್ತಾ ಆಗುತ್ತೆ. ಇದ್ದೀವಿ ಹುಡುಗರೆಲ್ಲ ಚೆನ್ನಾಗಿದ್ದಾರೆ, ನೋಡಿದೆ, ತುಂಬಾ ಖುಷಿ ಆಯ್ತು. ಮತ್ತೆ ಈ ಡ್ಯಾನ್ಸ್ ಬಿಟ್ಟು ನಿಮ್ದು ಏನಾದ್ರು ಪರ್ಸನಲ್ ಲೈಫ್ ನನ್ ಇಫ್ ಯು ಡೋಂಟ್ ಮೈಂಡ್ ಕೇಳ್ಬೋದು ಅಂದ್ರೆ ನೀವು ಅದ್ರ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ನಿಮ್ ಫ್ಯಾಮಿಲಿ ಮತ್ತೆ ನೀವು ಇರ್ಲಿ. ನನ್ನ ಫ್ಯಾಮಿಲಿ ಬಂದ್ಬಿಟ್ಟು ನಾನು ಮದ್ವೆ ಆಗಿ ಒಂದು 20 ವರ್ಷ ಆಯ್ತು. ಓಕೆ ಮಾಸ್ಟರ್. ನನ್ ಮಗ ಒಂದು ಈಗ ಫಸ್ಟ್ ಇಯರ್ PUC ಓದ್ತಾ Okay, ಇದ್ದಾನೆ. okay. ಅನ್ನಕೂಲ್ ಅಂತ. ಹ್ಮ್. ಮಗಳು ಪ್ರಾರ್ಥನಾ ಅಂತ Okay, 7th master. ಓದ್ತಿದ್ದಾಳೆ. ಓಕೆ, ಅಮ್ಮ ಇದ್ದಾರೆ, ಹಾ. ವೈಫ್ ಇದ್ದಾರೆ. ನಮ್ದೊಂದು ತುಂಬಿದ ಕುಟುಂಬದ ತರ ನೆಮ್ಮದಿಯಾಗಿ ಇದೀವಿ. ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಅಪ್ಪ ಎಕ್ಸ್ಪೈರ್ ಆದ್ರೆ 3 years ಆಯ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಓಕೆ, ಇತ್ತು. ಓಕೆ ಮಾಸ್ಟರ್. ಅದರಿಂದ ಇವಾಗೆಲ್ಲ ಒಂದ್ಗೂಡ್ಕೊಂಡು ಒಂದೇ ತಗೊಂಡಿದ್ವಿ. ಹ್ಮ್. ಈಗ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ನನ್ನ ತಾಯಿ ಬಂದು ಒಂದು ಪ್ಲಾನಿಂಗ್ ಕೊಟ್ರು. ಓಕೆ ಇದು ಮಾಸ್ಟರ್. ಮಾಡು, ಹ್ಮ್. ಯಾಕೆಂದ್ರೆ ಇದು ಪ್ರೊಫೆಷನಲ್ ನೀನ್ ಡ್ಯಾನ್ಸ್ ಮಾಡ್ತಿದ್ಯಾ, Okay. ಇದು ಇರ್ಲಿ. ಅದ್ರ ಜೊತೆಗೆ ಇದನ್ನು ಇದು ಸೇರಿ ಇರ್ಲಿ. ಮಾಡ್ಕೊಳ್ಳೋ ತರ ಪ್ಲಾನ್ ಒಂದು ಬೆಳವಣಿಗೆ ಓಕೆ, ಆಗುತ್ತೆ ಓಕೆ. ಏನ್ ಅಂತ ಏನ್ ಕೊಟ್ಟಿದ್ದಾರೆ. ಬಿಸ್ನೆಸ್ ಮಾಸ್ಟರ್? ಅದು ಮೊಬೈಲ್ ಕ್ಯಾಂಟೀನ್ ಮಾಡ್ತಾ ಇದೀನಿ. ಓಕೆ, ಕಂಗ್ರಾಟ್ಸ್. ನನ್ ಕಡೆಯಿಂದ ಕಂಗ್ರಾಚುಲೇಷನ್ಸ್. ಹಾ. ಈಗ ಅದನ್ನ ಏನ್ ಮಾಡೋಣ ಅಂತ ಹೊಸದಾಗಿ ಒಂದು ಪ್ರಯತ್ನ ಮಾಡೋಣ ಅನ್ಬಿಟ್ಟು ಕುಣಿಗಲ್ಗೆ ಹಾ. ವಿಶೇಷವಾಗಿ ಒಂದು
ಚಿಕನ್ ಚಾಕ್ನ ಅನ್ಬಿಟ್ಟು ಡಿಫ್ರೆಂಟ್ ಆಗಿ ಒಂದು ಐಟಮ್ ತಗೊಂಡ್ಬರ್ತಾ ಚಿಕನ್ ಚಾಕ್ನ ಕೇಳಕ್ ಒಂಥರ ಹೆಸರು, ನಾನು ಇದೇ ಫಸ್ಟ್ ಟೈಮ್ ಕೇಳ್ತೇನೆ. ಮಟನ್ ಚಾಕ್ನ ಅಂತ ಕೇಳಿದೀನಿ, ಅದನ್ನ ಸ್ವಲ್ಪ ಡೀಪ್ ಆಗಿ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದಾಗ ಮಟನ್ ಚಾಕ್ನ ಮಾಡ್ತಾರೆ ಅಂತ ಕೇಳಿದೀನಿ. ಬಟ್ ಇದೇ ಫಸ್ಟ್ ಟೈಮ್ ನಾನ್ ಕೇಳ್ತಾ ಇದೀನಿ. ನೀವು ಕೇಳಿದ್ರೆ ಟಕ್ ಅಂತ ಕಮೆಂಟ್ ಹಾಕಿ, ಮತ್ತೆ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಮ್ಮ ಮಾಸ್ಟರ್ ಓವರ್ ಮಾಡ್ತಾರೆ. ಹೇಳಿ ಮಾಸ್ಟರ್ ಅದ್ರ ಬಗ್ಗೆ. ಇದು ಬಂದು ಚಿಕನ್ ಚಾಕ್ನ ಅನ್ನೋದು ಹೊಸ ರೀತಿಯಾಗಿ ಪ್ರಾರಂಭಗೊಳ್ತಾ ಓಕೆ ಇರೋದು. ಓಕೆ ಮಾಸ್ಟರ್. ಆಮೇಲೆ ಒಂದು ತವಾ ಫ್ರೈ ಅಂತ ಮಾಡ್ತಾ ಇದೀವಿ. ತವಾ ಫ್ರೈ ನೀವೆಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ತಿಂದಿರ್ತೀರಾ. ಓಕೆ, ನಾವು ತಿನ್ನಲ್ಲ. ನೀವು ಓಕೆ ತಿನ್ನಲ್ಲ. ಓಕೆ ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಹಾ, ತಿಂದಿರ್ತಾರೆ okay, ಫಿಶ್ ತವಾ okay. ಫ್ರೈ. ಇದು ಚಿಕನ್ ಚಾಕ್ನ ಅನ್ನೋದು ಒಂದು ಉಡುಗೊರೆ ಇದ್ದಂಗೆ. ನಮ್ Okay. ಕುಣಿಗಲ್ಗೆನೆ ಒಂದು ಹೊಸ ಫುಡ್ ಈ ಉಡುಗೊರೆ. ಕುಣಿಗಲ್ ಕುದುರೆ ತರ ಹಾ. ಕುಣಿಗಲ್ ಚಿಕನ್ ಚಾಕ್ನ. ನಿಜ, ಓಕೆ, ನಿಜ. ಅದು ಆಗ್ಬೋದು. ಅದೊಂದು ಇರ್ಲಿ, ಹೊಸ್ದಾಗ್ ಕುಣಿಗಲ್ ಕೆರೆ ತಗೊಂಡ್ಬಂದಿದ್ದೀವಿ. ಐತೆ, ಕುಣಿಗಲ್ ಕುದುರೆ ಐತೆ, ನಿಜ. ಕುಣಿಗಲ್ ಅದು ಕುಣಿಗಲ್ ಇತಿಹಾಸದ್ದು ಹಾ. ಮೂಡಲ್ ಕುಣಿಗಲ್ ಇದು ಕೆರೆ ನಾವು ಆಗ್ಬೋದ ಕೇಳಂಗೆ ಮಾಸ್ಟರ್? ಇಲ್ಲ. ಇದು ಕುಣಿಗಲಿಂದಾನೆ ಚಿಕನ್ ಚಾಕ್ನ ಅಂತ ಶುರು ಆಗಿರ್ಬೋದಲ್ಲ? ನಿಜ, ಹಾ. ನಿಮ್ ಬಾಯಲ್ಲಿ ಆಗುತ್ತೆ ಮಾಸ್ಟರ್. ನಮ್ ಕುಣಿಗಲಲ್ಲಿ ತುಂಬಾ ಒಳ್ಳೊಳ್ಳೆ ಡೈರೆಕ್ಟರ್ಸ್, ನಿಜ. ಪವನ್ ಒಡೆಯರು ಅಂತಂತ ಒಳ್ಳೊಳ್ಳೆ ಆಕ್ಟರ್ ಗಳು ನಮ್ ಕುಣಿಗಲ್ ತಾಲೂಕಿಂದ, ನಮ್ ಕುಣಿಗಲ್ ಯಾವ್ದಕ್ಕೂ ಏನ್ ತುಂಬಾ ಕಮ್ಮಿ ಇಲ್ಲ. ತುಂಬಾ ಬೆಳವಣಿಗೆ ಇದೆ. ಪ್ರತಿಯೊಂದು ಆಕ್ಟಿವ್ನೆಸ್ ನಮ್ ಕುಣಿಗಲಲ್ಲಿ ನಡೆಯುತ್ತೆ. ನಿಜ. ವಿ ಆರ್ ಪ್ರೌಡ್ ಟು ಬಿ ಎ ಕುಣಿಗಲ್ ಆಗಿರೋರಕ್ಕೆ ನಾವು ತುಂಬಾ ಖುಷಿ. ಅದಕ್ಕೆ ನಮ್ಮ 162 ಅಡಿ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಅವ್ರು ಬೇರೆ ಅವ್ರೆ. ಏನು ಭಯ ಇಲ್ಲ. ನಮ್ ಕುಣಿಗಲ್ ತುಮಕೂರು ಡಿಸ್ಟಿಕ್ ಅಲ್ಲಿ ಯಾವ್ದಕ್ಕೂ ಏನು ಇದ್ ಮಾಡ್ತಾ ಇಲ್ಲ. ಬಟ್ ಎಲ್ಲಾದ್ರಲ್ಲೂ ಫೈನ್. ಎಲ್ಲಾದ್ನು ನಮ್ ಕುಣಿಗಲ್ ಅವ್ರೆಲ್ಲ ಸ್ಪೋರ್ಟಿವ್ ಆಗಿ ಹೊಸ ಐಡಿಯಾ, ಹೊಸ ಟೆಕ್ನಿಕ್. ಪ್ಲೇಸ್ಮೆಂಟ್ ಹೇಳ್ತೀನಿ. ಪ್ಲೇಸ್ ಬಂದು GKBMS ಆಪೋಸಿಟ್ ಓಕೆ ಮಾಸ್ಟರ್. ಕಾರ್ನರ್ ಅಲ್ಲೇ ಇರೋದು. Okay. ರೋಡ್ ಸೈಡ್ ಅಲ್ಲಿ ಶಿವು ತವಾ ಫ್ರೈ ಚಿಕನ್ ಚಾಕ್ನ ಅಂತ Okay, okay. ಗಾಡಿ ಇರೋದು, ಟಾಟಾ ಎಸಿ. ಓಕೆ ಮಾಸ್ಟರ್. ಬಂದಾಗ ಪ್ರತಿಯೊಬ್ರು ದಯವಿಟ್ಟು ಮಿಸ್ ಇಲ್ಲ, ನಾನ್ ಮಾಡಿ ತಿನ್ನಲ್ಲ. ಬಟ್ ನನ್ ಫ್ರೆಂಡ್ ಯಾರನ್ನಾರು ಕರ್ಕೊ ಬಂದು ಅಲ್ಲಿ ತಿನ್ಸಿ ಪ್ರತಿಯೊಂದು ಫುಡ್ ನು ಟ್ರೈ ಮಾಡಿಸಿ ಅದ್ರ ಬಗ್ಗೆ ರಿವ್ಯೂ ತಗೊಂಡು ನಾನೇ ರಿವ್ಯೂನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ರಿವ್ಯೂ ಮಾಡ್ತೀನಿ. ಇದ್ರ ಬಗ್ಗೆ ಏನು, ಈ ಅಂಗಡಿ ಏನು, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಮಾಸ್ಟರ್ ಅಡ್ರೆಸ್ ಹೇಳಿದರೆ. ನಾನು ಹೋಗಕ್ ಮುಂಚೆ ನೀವು ಹೋಗಿ ಒಂದ್ಸರಿ ಅಲ್ಲಿ ಟ್ರೈ ಮಾಡಿ ನೋಡ್ಬೇಕು. ನಾನು ಹೋಗಿ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಅಷ್ಟೊಂದು ನೀವು ಕಮೆಂಟ್ ಅಲ್ಲಿ ಹಾಕ್ಬೇಕು ಸೂಪರ್ ಆಗೈತೆ ಅಂತ ಹೇಳ್ತೀರಾ. ಯಾಕಂದ್ರೆ ಮಾಸ್ಟರ್ ಡ್ಯಾನ್ಸ್ ಅಲ್ಲಿ ಅಲ್ಲೇ ಎಲ್ಲಾರ್ಗು ಸ್ಯಾಟಿಸ್ಫೈ ಮಾಡಿ ಇವಾಗ ನೆಕ್ಸ್ಟ್ ಫೀಲ್ಡ್ ಗೆ ಅಂದ್ರೆ ಫುಡ್ ಬಿಸ್ನೆಸ್ ಗೆ ಬರ್ತಾ ಇದಾರೆ ಅಂದ್ರೆ ಅಲ್ಲಿ ಬೇರೆ ಲೆವೆಲ್ ಆಗಿರುತ್ತೆ. ಟೇಸ್ಟ್, ಡ್ಯಾನ್ಸ್ ಅಲ್ಲಿ ಸ್ಟೆಪ್ ಎರಡು ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾನ್ ಅನ್ಕೊಂತೀನಿ. ಅದರಿಂದನೇ ಮುಂದೆ ನಡ್ಸ್ಕೊಂಡು ಹೋಗೋಣ. Okay. ಬ್ರ್ಯಾಂಡ್ ಅದು ಒಂದಿರ್ಲಿ, ಡ್ಯಾನ್ಸ್ ಒಂದೇ ಬ್ರ್ಯಾಂಡ್ ಹೌದು, ಇದ್ರಲ್ಲೂ ಮಾಡ್ತೀವಿ. ಡ್ಯಾನ್ಸ್ ಮಾಸ್ಟರ್ಗಳು ಯಾಕೆಂದ್ರೆ ತುಂಬಾ ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಹೌದೌದು, ತುಂಬಾ ಇದೊಂದು ಫ್ಯೂಚರ್ ಅವ್ರಿಗೆ ಮಾಡಿ. ನೀವುನು Okay, ಎಲ್ಲಾ ಡ್ಯಾನ್ಸ್ ಮಾಸ್ಟರ್ಗಳು ಯಾರು ವಿಟಿ ನೋಡ್ತಿದ್ದೀರಾ, ದಯವಿಟ್ಟು ನೀವು ಪ್ರಯತ್ನ ಮಾಡಿ. ಡ್ಯಾನ್ಸ್ ಒಂದೇ ನೆಚ್ಕೊಂಡಿರ್ಬೇಡಿ. ತುಂಬಾ ಅನುಕೂಲ ಇದೆ ನಿಮ್ಗೂನು. ಓಕೆ ಮಾಸ್ಟರ್, ತುಂಬಾ ಗುಡ್ ಮೆಸೇಜ್ ಕೊಟ್ರಿ. ನಮ್ ಸಬ್ಸ್ಕ್ರೈಬರ್ಸ್ ಇದರಿಂದ ಸ್ವಲ್ಪ ಮೋಟಿವ್ ಆಗ್ತಾರೆ. ಡ್ಯಾನ್ಸ್ ಅಲ್ಲ, ಎಲ್ಲ ಒಂದು ಬಿಸ್ನೆಸ್ ಮಾಡೋದ್ಕಿಂತ ನಿಜ. ವೆರೈಟಿ ನಾವೇನಾರು ಒಂದ್ ಟ್ರೈ ಮಾಡಿದ್ರೆ ತಾನೇ ನಮ್ಗೆ ಏನಾರು ಒಂದು ಸಿಗೋದು. ಹೌದು. ನಂಗೆ ತುಂಬಾ ಖುಷಿ ಆಯ್ತು ಮಾಸ್ಟರ್ ಮಾತು ಕೇಳಿ. Thank you, ತುಂಬಾ thank you. ತುಂಬಾ ಖುಷಿ ಆಯ್ತು ಮಾಸ್ಟರ್. ಡೆಲಿವರಿ ಅಂದ್ರೆ ಈಗ ನಾವು ಹೋಮ್ ಡೆಲಿವರಿ ಬೇರೆ ಮಾಡ್ತಾ ಇದೀವಿ. ಓಕೆ ಕುಣಿಗಲಲ್ಲಿ ಮಾಸ್ಟರ್. home ಯಾರು delivery ನಾನ್ ಮಾಡ್ತಿಲ್ಲ. ಕೇಳ್ದಂಗೆ ಯಾರು ಮಾಡಿಲ್ಲ. First ಚೆನ್ನಾಗಿದೆ ಒಂದ್ ಸ್ವಲ್ಪ. ನಮ್ಮಲ್ಲಿ 500 ರೂಪಾಯಿಗೆ ಹ್ಮ್. ಮ್ಯಾಕ್ಸಿಮಮ್ ಪರ್ಚೇಸ್ ಮಾಡಿದ್ರೆ ಹೋಮ್ ಡೆಲಿವರಿ ನಾವು 5 ಕಿಲೋಮೀಟರ್ ಸರೌಂಡಿಂಗ್ ಫ್ರೀ ಆಗಿ ಹೋಮ್ ಡೆಲಿವರಿ ಓಕೆ ಮಾಸ್ಟರ್. ಆ ತರ ಮಾಡ್ತಾ ಶಾಪ್ ಇದ್ದೀವಿ. ಎಷ್ಟು ಗಂಟೆಗೆ ಓಪನ್ ಇರುತ್ತೆ? ಶಾಪ್ ಬಂದು 12 ಗಂಟೆಗೆ ಓಪನ್ ಇರುತ್ತೆ ಓಕೆ ಮಾಸ್ಟರ್. ಮಧ್ಯಾಹ್ನ. ಹ್ಮ್. ಸಂಜೆ ಒಂದು 10:30 10:30 ಗಂಟೆ 10:30 ಇರುತ್ತೆ. ತನಕ ಓಕೆ ಇರುತ್ತೆ. ಮಾಸ್ಟರ್. 10:30 ಅದು ತನಕ ನೀವು ಯಾವಾಗಾರು ಫಂಕ್ಷನ್ ಗೆ, ಬರ್ಡೇಗೆ, ಹ್ಮ್. ಇನ್ನ ಯಾವ್ದೇ ಪಾರ್ಟಿ, ಎನಿ ಒನ್ ಹ್ಮ್. ಪಾರ್ಟಿಗಾದ್ರು ನಮಗೆ ಫೋನ್ ಮಾಡಿ ಇಷ್ಟು ಕೆಜಿ ಚಿಕನ್ ಬೇಕು, ಇಷ್ಟು ಕೆಜಿ ಮಟನ್ ಬೇಕು, ಈ Okay, ತರ master. ಮಾಡ್ಕೊಡಿ ಅಂದ್ರೆ ನಾವು ರೆಡಿ ಓಕೆ ಮಾಡ್ಕೊಡ್ತೀವಿ. ಮಾಸ್ಟರ್, ತುಂಬಾ ಚೆನ್ನಾಗಿದೆ. ಅದನ್ನು ಬಂದಲ್ಲಿ ಅದನ್ನ ನಮ್ ಫ್ರೆಂಡ್ ಬಂದು ಅದನ್ನ ಕ್ಯಾರಿ ಓವರ್ ಮಾಡ್ತಾರೆ. ಮಾಡಿ ಅದನ್ನ ನಾವು ಅಲ್ಲಿ ಕ್ಯಾಪ್ಚರ್ ಮಾಡಿ ಬಂದು ಒಂದ್ಸಲಿ taste ನೋಡ್ಲಿ ನಿಮ್ friend. ಇಲ್ಲ, ಎಲ್ಲ ನನ್ನ ಯಾವ್ದೇ ಫ್ರೆಂಡ್ ರುಚಿ ಅಂತ ಅವ್ರಿಗೆ ಅಲ್ಲ, ಗೊತ್ತಾಗುತ್ತೆ. ಪ್ರತಿಯೊಬ್ರು ಬರ್ತಾರೆ ಬರ್ಬೇಕು. ವಾಚ್ ಮಾಡ್ತಾ ಇರೋರು. ದಯವಿಟ್ಟು ಇದನ್ನ ನೋಡಿ, ಹೊಸ ಪ್ರಯತ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಜಾ ಮಾಡಿ. ಲೈಫ್ ಇರೋದೇ ಹಿಂಗೆ, ಜಿಂದಗಿ ನೋಡ್ಬೇಕು ಅಂದ್ರೆ ಮಜಾ ಮಾಡ್ಬೇಕು. ಸೂಪರ್. ಒಳ್ಳೆ ಬಿಸ್ನೆಸ್ ಕೈ ಹಾಕಿದೀರಾ. ಆ ದೇವ್ರು ಅನ್ನಪೂರ್ಣೇಶ್ವರಿ ಎಲ್ಲಾ ನಿಮ್ಗೆ ಕಾಪಾಡಿ, ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಾಗುತ್ತೆ. ಕಂಗ್ರಾಟ್ಸ್ ಮತ್ತೆ ಆಲ್ ದಿ ಬೆಸ್ಟ್.